ಶೀಘ್ರದಲ್ಲೇ ಟಿಕೆಟ್ ದರ ಅಂದರೆ 15% 20% ಹೈಕ್ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಮೆಟ್ರೋ ಪ್ರಯಾಣ ದರ ಹೆಚ್ಚಿಸಲು ಬಿಎಂಆರ್ಸಿಎಲ್ ಎಲ್ಲ ರೀತಿಯಂತ ಸಿದ್ಧತೆ ಮಾಡಿಕೊಂಡಿದೆ. ಶೀಘ್ರದಲ್ಲೇ ಮೆಟ್ರೋ ಟಿಕೆಟ್ ದರ ಏರಿಕೆ ಮಾಡುತ್ತೇವೆ. ಬಿಎಂಆರ್ಸಿಎಲ್ ಪಿಆರ್ಒ ಯಶವಂತ್ ಚೌಹಾಣ್ ಹೇಳಿಕೆಯನ್ನ ನೀಡಿದ್ದಾರೆ. ದರ ಏರಿಕೆ ಬಗ್ಗೆ ಕಮಿಟಿ ಆಗಿದ್ದು ಒಂದು ಸಭೆ ಕೂಡ ಆಗಿದೆ. ಕಮಿಟಿ ಶೀಘ್ರದಲ್ಲೇ ವರದಿ ನೀಡಲಿದ್ದು ತೀರ್ಮಾನಿಸುತ್ತೇವೆ. ಕಮಿಟಿ ನೀಡುವ ವರದಿ ಆಧಾರದ ಮೇಲೆ ಟಿಕೆಟ್ ದರವನ್ನು ಏರಿಕೆ ಮಾಡ್ತೀವಿ. ಈಗಾಗಲೇ ಸಾರ್ವಜನಿಕರ ಅಭಿಪ್ರಾಯವನ್ನು ಕಮಿಟಿ ಸಂಗ್ರಹಿಸಿದೆ. ನಮ್ಮ ಖರ್ಚು ವೆಚ್ಚ ನೋಡಿಕೊಂಡು ದರ ಏರಿಕೆ ಮಾಡಲಿದ್ದೇವೆ ಎಂದು ಹೇಳಿದ್ದಾರೆ. ನಿಮಗೆಲ್ಲ ಗೊತ್ತಿರೋಂಗೆ ನಾವು 2011ನಿಂದ ಶುರು ಮಾಡಿದಾಗ ಒಂದು ಬೇಸಿಕ್ ಫೇರ್ ಏನಿತ್ತು ಅದು ಫಿಕ್ಸ್ ಆಗಿತ್ತು. ತದನಂತರ ನಾವು ಫೇಸ್ 1 ಓಪನ್ ಮಾಡಿದಾಗ ಕಂಪ್ಲೀಟ್ ಫೇಸ್ 1 ಓಪನ್ ಮಾಡಿದಾಗ 42.3 ಕಿಲೋಮೀಟರ್ಸ್ ಮಾಡಿದಾಗ ಅದ್ರ ಮೇಲ್ಗಡೆ ಒಂದು 10% ಅಷ್ಟು ಅದನ್ನು ಇನ್ಕ್ರೀಸ್ ಮಾಡಿದರು. ಇವಾಗ ಫೇರ್ ಫಿಕ್ಸೇಷನ್ ಕಮಿಟಿಯವರು ಅವರ ಮೊದಲನೇ ಒಂದು ಮೀಟಿಂಗಲ್ಲಿ ಅವರು ಜನರಿಂದ ನಾವು ಅವರ ಹೇಳಿಕೆಗಳನ್ನ ನಾವು ಕೇಳಬೇಕು ಅಂತ ಒಂದು ನಿರ್ಧಾರದ ಮೇಲೆ ಅವರು ನಾವು ಇವಾಗ ನೋಟಿಫಿಕೇಶನ್ ಹೊರಡಿಸಿದ್ದೀವಿ. ಇದೇ ಫೇರ್ ಫಿಕ್ಸೇಷನ್. ಮಹಾರಾಷ್ಟ್ರದ ಡೆಪ್ಯೂಟಿ ಸ್ಪೀಕರ್ ಆತ್ಮಹತ್ಯೆ ಹೈಡ್ರಾಮಾ ನಡೆದಿದೆ. ಎನ್ಸಿಪಿ ಅಜಿತ್ ಪವಾರ್ ಬಣದ ನರಹರಿ ಸೂಸೈಡ್ ಹೈಡ್ರಾಮಾ ಮಾಡಿದ್ದಾರೆ. ಕಾರ್ಯಾಲಯದ ಕಚೇರಿಯಿಂದ ಜಿಗಿದು ಆತ್ಮಹತ್ಯೆಗೆ ಯತ್ನವನ್ನ ನಡೆಸಿರುವಂತಹ ಘಟನೆ ನಡೆದಿದೆ. ನರಹರಿ ಸೇರಿ 4 ಆತ್ಮಹತ್ಯೆ ಹೈಡ್ರಾಮಾ ನಡೆದಿದೆ. ಆದಿವಾಸಿಗಳಿಗೆ ಸೂಕ್ತ ಮೀಸಲಾತಿ ಸಿಕ್ಕಿಲ್ಲ ಎಂದು ಹೇಳಿ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ರು. ಮಹಾರಾಷ್ಟ್ರ ಸಿಎಂ ಭೇಟಿಗೆ ತೆರಳಿದ್ದ ನರಹರಿ ನೇತೃತ್ವದ ತಂಡ. ಆದರೆ ನರಹರಿ ತಂಡಕ್ಕೆ 7 ಗಂಟೆ ಕಾಯಿಸಿದ್ದಾರೆ ಸಿಎಂ. ಬುಧವಾರ ಏಕನಾಥ ಶಿಂದೆ ಭೇಟಿಗೆ ತೆರಳಿತ್ತು ನಿಯೋಗ. ಸಿಎಂ ನಿರ್ಲಕ್ಷ್ಯ ಧೋರಣೆಯನ್ನು ಖಂಡಿಸಿ ಆತ್ಮಹತ್ಯೆಗೆ ಯತ್ನವನ್ನ ನಡೆಸಿದ್ದಾರೆ. ಆ ಆತ್ಮಹತ್ಯೆಯ ಹೈಡ್ರಾಮಾನ ನೋಡ್ತಾ ಇದ್ದೀರಾ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.